ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. क्या भी नहीं, झगड़े नहीं, क्या भी नहीं, क्या भी नहीं। क्या थोड़ा भाभी को क्या थोड़ा तो हॉस्पिटल लेके जाने का था। क्या हॉस्पिटल लेके जाने का को चौधरी पास ये लगाया था नंबर 1 बजे आओ बोले थे उन्होंने। इन्हों सुबह 3:30 बजे गए, 3:30 बजे गए सोमवार दिन ना। क्या गए बाद हमने मालूम है, हमें ढूंढे सुबह से ढूंढे बाद यहाँ वहाँ यहाँ भी आए थे हमें ढूंढने, लेकिन हमने वो ये मालूम है प्लेस क्या। तो हम पूरा ढूंढे अब भी हमने मालूम आवे क्या, ये मालूम है बाद आ जाएंगे। देखो ये कौन है? हमारे भाभी नाम क्या है? अंबुजा आड़ा नाम बड़मकर। और कई बार हम दवाखाने के लिए गए थे। वो पेट दुख रहा था उनका। डॉक्टर क्या बोले? डॉक्टर आओ कर बोले थे, आओ कर बोले थे 1 बजे आओ कर बोले बाद 1 बजे बहुत बर्दाश्त नहीं हुआ उनको। उसके बारे में ऐसा कर लें तो आगे तो घर से कैसे नहीं मालूम तुम? घर से गए सो 4 बजे हमारे भाई देखे उठ को 4 बजे देखे उन्हें, देखे बाद मालूम नहीं पड़ा ये कहाँ गए हमें ढूंढेंगे वहाँ गली में। कहाँ तो गए रहेंगे घर को वॉकिंग को। सोमवार दिन गए देखो 3:30 बजे। यहाँ है बोल को तुमने कैसे मालूम? मैं आया तो यहाँ हमारा वही ना है, हमारा साड़ू आपको देखे वॉकिंग करने आते नहीं यहाँ उन देखे कैसा मालूम तुमने? कौन तुम्हारे घर वाले से मालूम? ये हमारे भाभी। तुम्हारे भाभी कैसा मालूम पड़ा तुम्हें? ये ड्रेस को ड्रेस और चप्पल है, तो ड्रेस और चप्पल है वो देख कुछ पहचाने। चप्पल ले बेटा, चप्पल ले घर का है भावसार नगर। बच्चे कितने हैं? बच्चे नहीं है। उनके घर वाले कहाँ हैं? नहीं अभी बाहर गए थोड़ा। तुम्हें क्या लगता है ये खाली पेट दुखने की वजह से या फिर दूसरा भी? ये कुछ क्या भी नहीं। उम्र 33। क्या नाम? राजू बड़मकर। काय विचार तेवढं सांगा. तर बॉडी तिथे ಏನಾಗಿತ್ತು ಸಮಸ್ಯೆ ಏನಾಗುತ್ತೆ ಎಲ್ಲ ಇದು ಮಾಡಿದ್ವಿ. ಆಮೇಲೆ 1 ಗಂಟೆಗೆ ನಾವು ಇದು ತಗೊಂಡ್ವಿ ಅಪಾರ್ಟ್ಮೆಂಟ್ ಚೌಧರಿ ಹಾಸ್ಪಿಟಲ್ ಅಲ್ಲಿ ಹೋಗಿ ತೋರಿಸಿದ್ವಿ. ಇವರು ಈ ಥರ ಮಾಡ್ಕೊಂಡ್ರು. ಏನು ಸಮಸ್ಯೆ ಭಾಳ ದಿವಸ ಏನು ದಿನ ನಾನು ಫೋನ್ ಹಚ್ಚಾಡ್ರಿ ಅಳ್ಕೊತ್ ಹೇಳ ಅಕ್ಕ ಬಾ ತ್ರಾಸ ಆಗತ್ತ ನನಗ ಬಾ ಹೊಟ್ಟೆ ನುಸಾಗತ್ತತಿ ನಾ ಹೊಕ್ಕಿನಿ ನಾ ಇರುದಿಲ್ಲ ಅಕ್ಕ ನಾ ಸಾಯ್ತೀನಿ ಅಂದ್ರು. ಹಂಗ ಅನ್ಬೇಡವಾ ನಾ ಬಿದ್ರಿ ದವಾಖಾನೆ ಹೋಗುನು ತೋರ್ಸುನು ಅಂತ ಹೇಳಿದಿನ್ರಿ. ಒಂದ್ ಗಂಟೆಗೆ ಬರ್ತೀನಿ ಅಂತ ಹೇಳ್ಯಾಡ್ರಿ. ಆಕಿ ಗಂಡು ಹೇಳಿ ನೋಡ್ ಹಿಂಗ್ ಮಾಡಾಕತ್ತ ಬಾ ತ್ರಾಸ ಅನ್ನಕತ್ತಾಳ ಏನ್ ಮಾಡ್ತೀರಿ ನೋಡಣ. ನಾ ಇಲ್ರಿ ನಾ ಮುಂಜಾನೆ ಕರ್ಕೊಂಡ್ ಬರ್ತೀನಾಡ್ರಿ 1 ಗಂಟೆಗೆ ಹೋಗುಣ ಅಂತ ಅವನು ಹೇಳ್ಯಾನ್ರಿ. ರಾತ್ರಿ ಮುಕ್ಕೋನಾಗ ಏನಾಗ್ಯದೋ ಏನಿಲ್ಲ ನಮಗೂ ಗೊತ್ತಿಲ್ರಿ. ಆಮೇಲೆ ಹೋಗ್ಯಾಡ್ರಿ ಅಂತ ಒಮ್ಮಲಿಗೆ 4:15 ಫೋನ್ ಹಚ್ಚಿ ಹೇಳ್ಯಾರಿ ಇಷ್ಟ ಆಗ್ಯದ ನೋಡ್ರಿ. 4:15 ಫೋನ್ ಹಚ್ಚಿ ಹೇಳ್ಯಾರ ಅಂತ ಹೇಳ್ರಿ ಮೇಡಮ್. ಅದಕ್ಕೆ ನೀವು ಯಾಕೆ ಮೊದಲು ಆದ್ರೆ ಸಂಜೆ ಮುಂದೆ ಹೋಗಿ ಭೇಟಿ ಆಗ್ಬೋದಾಯ್ತಲ್ಲ ಅವ್ರಿಗೆ? ನಾವ ಬೆಟ್ಟ ಆಗ್ಬೇಕಿತ್ತು. ನಾವು ಅಷ್ಟೇನ್ ತ್ರಾಸ ಇರಾಕಿಲ್ಲ. ಬರ್ತಾ ಬಿಡು ನೋಡ್ತಾ ಬಿಡು ಬರ್ತಾಳ ದವಾಖಾನಿ ತೋರ್ಸಿದ್ರ ಬರೀ ಹೊಟ್ಟೆ ನೋವು ಅಂತ ಬಿಡು ತೋರ್ಸಿದ್ರ ದವಾಖಾನಿಗೆ ಕರ್ಕೊಂಡ್ ಬಂದ ಅಂತೇಳಿ ನಾ ಹಿಂಗ್ ಸುಮ್ಮಾಗಿನ್ರಿ. ಈ ತರ ಮಾಡ್ಕೊತಾ ಅಂತ ನಮಗ್ರಿ ಏನ್ ಗೊತ್ತ್ರಿ. ಮನ್ಯಾಗ ಏನ್ ಕೇಳ್ಕೊಳತ್ತಂದ್ರೆ ಅತ್ತಿ ಒಂದು ಮನ್ಯಾಗ ಈಗಿಂದ ಮೊದಲ ಸ್ವಲ್ಪ ಜಗಳ ಇತ್ತರಿ ಅವ್ರದ್ದು. ನಾವ ಮಾಡಿಸಿದ್ವಿ ಅದನ್ನ. ನಮ್ ಕಡೆನ ಬರ್ತಿದ್ರು ನೋಡಪ್ಪ ನಿನಗ ಅಷ್ಟ್ ತ್ರಾಸ ಇತ್ತಂದ್ರ ಹೋಗಿ ಅಕ್ಕಿನ ಅವ್ರ ತವ್ರ ಮನ್ಯಾಗ ಬಿಟ್ ಬಾ, ಇಲ್ಲ ಅಂದ್ರ ನೀನಾರ ಹೋಗವಾ. ತ್ರಾಸ ಇತ್ತಂದ್ರ ಗಂಡ ಮನ್ಯಾಗ ತ್ರಾಸ ಇತ್ತಂದ್ರ ಬಿಟ್ಟು ಹೋಗ್ಬಿಡು. ಸುಳ್ಳ ಇದ್ ದಿನ ಒಂದ್ಕು ಕಿರಿಕಿರಿ ಚಲೋ ಅಲ್ಲ ಅಂತ ಹೇಳಿದಿವ್ರಿ ನಾವ್. ಹೇಳಾನ ಇಲ್ಲ ನಾ ಮತ್ ಹೋಗುದು ಮತ್ ಈಗ ಹಿಂದಿನ ದಿನ 7 ತಿಂಗಳು ಹೋಗಿದ್ಲಲ್ಲ 7 ತಿಂಗಳು ಹೋಗಿದ್ದಳ್ರಿ. ಮತ್ ಬಂದ್ಲು. ಈ ಕಡೆ ಗಂಡನು ಬಿಟ್ಟು ಕೊಡ್ತಿದ್ದಿಲ್ಲ, ಈ ಕಡೆ ತವ್ರ ಮನಿಗೂ ಹೊಕ್ಕಿದ್ದಿಲ್ಲ. ಮಕ್ಳಾಗಿದ್ದಿಲ್ರಿ ಈಕಿಗೆ. ಮಕ್ಳಾಗಿದ್ದಿಲ್ಲ ಒಟ್ಟ ಮಾತಾಡ್ತಿದ್ದಿಲ್ಲ ಅತ್ತ ಅದನ್ನು ಹೇಳ್ತಿದ್ದಳ್ರಿ. ಮನ್ಯಾಗ ಯಾರು ಮಾತಾಡಂಗಿಲ್ಲ ಅಕ್ಕ ನನ್ ಜೊತೆ ನಾ ಒಬ್ಬೇಕೆ ಇರ್ತೀನಿ, ಯಾರು ಮಾತಾಡ್ತಿದ್ದಿಲ್ಲ ನಾ ಒಬ್ಬೇಕೆ ಇರ್ತೀನಿ ಅಂತಿದ್ದಳ್ರಿ. ಮದ್ವೆ ಆಗಿ 8 ವರ್ಷ ಆಗಿತ್ರಿ? ಮದ್ವೆ ಆಗಿ 18 ವರ್ಷ ಆಯ್ತ್ರಿ. ಮತ್ತೆ ಹಣದ ಏನ್ ಕಿರಿಕಿರಿ ಇತ್ತೇನ್ರಿ? ಹಣದ್ದೇನ್ ಕಿರಿಕಿರಿ ಇಲ್ರಿ. ಬಟ್ ಆಕಿಗೇನು ಮಾನಸಿಕ ಇದ ಆಗ್ಬಿಟ್ಟಿತ್ರಿ. ಗಂಡ ಸರಿಯಾಗಿ ನೋಡಲ್ಲ, ನನಗೆ ಯಾರು ಮಾತಾಡ್ಸಂಗಿಲ್ಲ,
ನನಗ್ ಯಾರು ಇದು ಮಾಡಂಗಿಲ್ಲ, ನಾ ಒಬ್ಬಾಕಿ ಇರ್ತೀನಿ ಮನ್ಯಾಗ ಹಿಂಗ. ಮತ್ತೆ ಅವ್ರ ಮನೆಯವ್ರ ಕೆಲಸ ಏನ್ ಮಾಡ್ತೀರಿ? ಅವ್ರ ಟೈಲರಿಂಗ್ ಮಾಡ್ತಿದ್ರಿ. ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ನೀವೇನಾಗ್ಬೇಕು? ನಾ ಅಕ್ಕ ಆಗ್ಬೇಕ್ರಿ, ದೊಡ್ಡಮ್ಮನ್ ಮಗಳು. ಅಳ್ಕೊತ್ ಹೇಳ ಅಕ್ಕ ಬಾ ತ್ರಾಸ ಆಗತ್ತ ನನಗ್ ಬಾ ಹೊಟ್ಟ ನುಸಾಗತೈತಿ, ನಾ ಹೊಕ್ಕಿನಿ, ನಾ ಇರುದಿಲ್ಲ ಅಕ್ಕ, ನಾ ಸಾಯ್ತೀನಿ ಅಂದ್ಲು. ಹಂಗನ್ ಬೇಡವಾ, ನಾ ಬಿದ್ರಿ ದವಾಖಾನಿ ಹೋಗುನು ತೋರ್ಸುನು ಅಂತ ಹೇಳಿದಿನ್ರಿ. ಒಂದ್ ಗಂಟೆಗೆ ಬರ್ತೀನಿ ಅಂತ ಹೇಳ್ಯಾಡ್ರಿ. ಆಕಿ ಗಂಡು ಹೇಳಿ ನೋಡ್ ಹಿಂಗ್ ಮಾಡಾಕತ್ತ, ಬಾ ತ್ರಾಸ ಅನ್ನಕತ್ತಾಳ, ಏನ್ ಮಾಡ್ತೀರಿ ನೋಡ. ನಾನು ಇಲ್ರಿ ನಾ ಮುಂಜಾನೆ ಕರ್ಕೊಂಡ್ ಬರ್ತೀನಾಳ್ರಿ, 1 ಗಂಟೆಕ್ ಹೋಗುಣ ಅಂತ ಅವನು ಹೇಳ್ಯಾನ್ರಿ. ರಾತ್ರಿ ಮುಕ್ಕೊಂಡಾಗ ಏನಾಗ್ಯದೋ ಏನಿಲ್ಲ ನಮ್ಗೂ ಗೊತ್ತಿಲ್ರಿ. ಆಮೇಲೆ ಹೋಗ್ಯಾಡ್ರಿ ಅಂತ ಒಮ್ಮಲಿಗೆ 4:15 ಫೋನ್ ಹಚ್ಚಿ ಹೇಳ್ಯಾರ್ರಿ, ಇಷ್ಟ ಆಗ್ಯದ ನೋಡ್ರಿ. ಸರ್ 4:15 ಫೋನ್ ಹಚ್ಚಿ ಹೇಳ್ಯಾರ ಅಂತ ಹೇಳ್ರಿ ಮೇಡಮ್. ಅದಕ್ಕೆ ನೀವು ಯಾಕೆ ಮೊದಲು ಆ ದಿವಸ ಸಂಜೆ ಮುಂದೆ ಹೋಗಿ ಭೇಟಾಗ್ಬೋದಾಗಿತ್ತಲ್ಲ ಅವ್ರಿಗೆ? ನಾವ ಬೆಟ್ ಆಗ್ಬೇಕಿತ್ತು. ನಾವು ಅಷ್ಟೇನ್ ತ್ರಾಸ ಇರಾಕಿಲ್ಲ, ಬರ್ತಾ ಬಿಡು, ನೋಡ್ತಾ ಬಿಡು, ಬರ್ತಾಳ, ದವಾಖಾನಿ ತೋರ್ಸಿದ್ರ ಬರೀ ಹೊಟ್ಟೆ ನೋವು ಅಂತಾಳ್ ಬಿಡು, ತೋರ್ಸಿದ್ರ ಆ ದವಾಖಾನಿಗೆ ಕರ್ಕೊಂಡ್ ಬಂದ ಅಂತ ಹೇಳಿ ನಾ ಹಿಂಗ್ ಸುಮ್ಮಾಗಿನ್ರಿ. ಈ ತರ ಮಾಡ್ಕೊತ ಅಂತ ನಮಗ್ರ ಏನ್ ಗೊತ್ತ್ರಿ. ಮನ್ಯಾಗ ಏನ್ ಕೇಳ್ಕೊಳೈತಿ ಅಂದ್ರೆ ಅತ್ತಿ ಮಾವಂದು? ಮನ್ಯಾಗ ಈಗಿಂದ ಮೊದಲ ಸ್ವಲ್ಪ ಜಗಳ ಇತ್ತರಿ ಅವ್ರದು. ನಾವ ಮಾಡಿಸಿದ್ವಿ ಅದನ್ನ, ನಮ್ ಕಡೆನ ಬರ್ತಿದ್ರು. ನೋಡಪ್ಪ ನಿನಗ ಅಷ್ಟ್ ತ್ರಾಸ ಇತ್ತಂದ್ರ ಹೋಗಿ ಅಕ್ಕಿನ ಅವ್ರ ತವ್ರ ಮನ್ಯಾಗ ಬಿಟ್ ಬಾ, ಇಲ್ಲ ಅಂದ್ರ ನೀನಾರ ಹೋಗವಾ, ತ್ರಾಸ ಇತ್ತಂದ್ರ ಗಂಡ ಮನ್ಯಾಗ ತ್ರಾಸ ಇತ್ತಂದ್ರ ಬಿಟ್ಟು ಹೋಗ್ಬಿಡು, ಸುಳ ಇದ್ ದಿನ ಒಂದ್ಕು ಕಿರಿಕಿರಿ ಚಲೋ ಅಲ್ಲ ಅಂತ ಹೇಳಿದಿವ್ರಿ ನಾವ್. ಹೇಳಾನ ಇಲ್ಲ, ನಾ ಮತ್ ಹೋಗುದು ಮತ್ ಈಗ ಹಿಂದಿನ ದಿನ 7 ತಿಂಗಳು ಹೋಗಿದ್ಲಲ್ಲ, 7 ತಿಂಗಳು ಹೋಗಿದ್ದಳ್ರಿ. ಮತ್ ಬಂದ್ಲು. ಈ ಕಡೆ ಗಂಡನು ಬಿಟ್ಟು ಕೊಡ್ತಿದ್ದಿಲ್ಲ, ಈ ಕಡೆ ತವ್ರ ಮನಿಗೂ ಹೊಕ್ಕಿದ್ದಿಲ್ಲ. ಮಕ್ಳ ಆಗಿದ್ದಿಲ್ರಿ ಈಕಿಗೆ, ಮಕ್ಳ ಹಾಕಿದ್ದಿಲ್ಲ, ಒಟ್ಟ ಮಾತಾಡ್ತಿದ್ದಿಲ್ಲ ಅತ್ತ ಅದನ್ನು ಹೇಳ್ತಿದ್ದಳ್ರಿ. ಮನ್ಯಾಗ ಯಾರು ಮಾತಾಡಂಗಿಲ್ಲ ಅಕ್ಕ ನನ್ ಜೊತೆ, ನಾ ಒಬ್ಬಾಕಿ ಇರ್ತೀನಿ, ಯಾರು ಮಾತಾಡ್ತಿದ್ದಿಲ್ಲ, ನಾ ಒಬ್ಬಾಕಿ ಇರ್ತೀನಿ ಅಂತಿದ್ದಳ್ರಿ. ಮದ್ವೆ ಆಗಿ 18 ವರ್ಷ ಐತ್ರಿ. ಮತ್ತೆ ಹಣದ ಹಣದ್ದೇನ್ ಕಿರಿಕಿರಿ ಇಲ್ರಿ, ಬಟ್ ಆಕಿಗೇನು ಮಾನಸಿಕ ಇದ ಆಗ್ಬಿಟ್ಟಿತ್ರಿ. ಮನ್ಯಾಗ ನೋಡಲ್ಲ, ನನಗ್ ಯಾರು ಮಾತಾಡ್ಸಂಗಿಲ್ಲ, ನನಗ್ ಯಾರು ಇದು ಮಾಡಂಗಿಲ್ಲ, ನಾ ಒಬ್ಬಾಕಿ ಇರ್ತೀನಿ ಮನ್ಯಾಗ ಹಿಂಗ. ಅವ್ರ ಮನೆಯವ್ರ ಕೆಲಸ ಏನ್ ಮಾಡ್ತೀರಿ? ಅವ್ರ ಟೈಲರಿಂಗ್ ಮಾಡ್ತಿದ್ರಿ. ವಿಜಯಲಕ್ಷ್ಮಿ. ನಾ ಅಕ್ಕ ಆಗ್ಬೇಕ್ರಿ, ದೊಡ್ಡಮ್ಮನ್ ಮಗಳು. ಗಂಡಾರಿ ನಮ್ಮ ಅಕ್ಕಾರಿ ಅವ್ರು, ಅವ್ರಿಗೆ ಸ್ವಲ್ಪ ಹೊಟ್ಟೆ ನೋವಾಗಿ ತ್ರಾಸ ಆಗಿತ್ರಿ. ಅಷ್ಟೊಂದ್ ಬಾಳ ಸಿವಿಯರ್ ಏನ್ ಬಾಳ ಇದ್ದಿದಿಲ್ರಿ, ಕಡಿಮೆನೆ ಇತ್ತು. ಆ ತ್ರಾಸ ಆಗಿದ್ದಕ್ಕ ನಮಗ ಅವತ್ ನೈಟ್ ಫೋನ್ ಹಚ್ಚಿದ್ರಿ. ಹಚ್ಚಿದ್ರೆ ಹಿಂಗ ಆಗ್ತೈತಿ, ನನಗ್ ತ್ರಾಸ ಆಗತ್ತೈತಿ ಅಂದ್ರ ಇಲ್ಲ ಬಿಡು, ತಗೊಂಡ್ ಹೋಗಿ ಆಸ್ಪತ್ರೆಗೆ ತೋರಿಸ್ಕೋ, ಕಡಿಮೆ ಆಗತ್ತಂತ ಹೇಳಿದ್ವಿ ನಾವ್. ಅಷ್ಟೇ ರೀ ನಾವ್ ಮಾತಾಡಿದ್ದಕ್ಕಿ ಜೊತೆ. ಮತ್ತೆ ಅವ್ರ ಮನೇಲಿ ಮತ್ ರಾತ್ರಿ ಅವ್ರ ಗಂಡ ಏನ್ ಮಾತಾಡನೋ, ಅಕ್ಕಿ ಏನ್ ಮಾತಾಡೋ ನಮಗ್ ಗೊತ್ತಿಲ್ಲ. ಮತ್ತೆ ಬೆಳಗ್ಗೆನೆ ಫೋನ್ ಹಚ್ಚಾರ್ರಿ ಅವ್ರು. 4:15ಗೆ ಅವ್ರ ನಮ್ಮ ಮಾಮ ಫೋನ್ ಹಚ್ಚಾನ್ರಿ, ನಮ್ಮ ಅಕ್ಕನ ಗಂಡ ಹಚ್ಚಿ, ಇಲ್ಲ ನಿಮ್ಮ ಅಕ್ಕ ಎಲ್ಲರೂ ಹೋಗ್ಯಾಳ, ಎದ್ದು ಹೋಗ್ಬಿಟ್ಟಾಳ, ತಾಳಿ ಚೈನು ಕಿವ್ಯಾನು ಎಲ್ಲಾ ಇಲ್ಲೇ ಇಟ್ಟು, ಫೋನು ಆಧಾರ್ ಕಾರ್ಡು ಏನು ಇದಿಲ್ಲ, ಇಲ್ಲೇ ಇಟ್ಟು ಹೋಗ್ಯಾಳ, ನಾನು ಎಲ್ಲಾ ಕಡೆ ಹುಡ್ಕಿನಿ ಸಿಕ್ಕಿಲ್ಲ ಅಂದ್ರಿ. ನಾನು ಅದೇ ರೀ ನಮ್ ತಮ್ಮಾರ್ಗ್ ಹೇಳ್ಯಾಳ್ರಿ ಆ ಮಾತು, ಕೆರಿ ಬಾವಿ ನೋಡು ಬಾಳಗ್ ಬೀಳ್ತೀನಿ ಅಂತ ಅಂದಾಳ್ರಿ ಆಕಿ. ಅವ್ರ ಮುಂದನು ಹೇಳಾಳ್ರಿ, ಮಾತಾಡ್ಯಾಳ್ರಿ ಆಕಿ ಆ ಮಾತು. ನಾವು ಆಂಧ್ರದಲ್ಲಿ ಇರ್ತೀನ್ರಿ ನಾನು. ಶನಿವಾರ ದಿನ ನಮ್ಮ ಊರಿಗೆ ಬಂದಾರ, ನಾವು ತೋರಿಸ್ತೀವಿ ಅಂತ ಹೇಳಿವಿ. ತೋರಿಸ್ತೀವಿ ಅಂತಂದಾಗ ಇಲ್ಲ ನಮ್ಮ ಅಮ್ಮ ಫೋನ್ ಮಾಡಿ ಏನ್ ಮಾಡ್ಯಾನ, ನಾ ತೋರಿಸ್ತೀನಿ ಅಂತ ಹೊಳ್ಳಿ ವಾಪಸ್ ಸಾಯಂಕಾಲ ಐತಾರ ದಿನ, ಐತಾರ ನೈಟ್ 3 ಗಂಟೆಕ್ ಇಲ್ಲ ಅಂತ ಇವ್ರು ಫೋನ್ ಮಾಡ್ಯಾರ ನನಗ. ಇದು ನಮ್ಮ ಮಾವಾರ ಇಲ್ಲೇ ಎಲ್ಲಾ ಕಡೆ ನಾವು ಸರ್ಚ್ ಮಾಡಿದ್ವಿ, ನೋಡಿವಿ. ಬಟ್ ಇಲ್ಲಿ ಒಳಗಡೆ ಬಂದಿಲ್ಲ, ಇಲ್ಲಿ ಬಂದಿಲ್ರಿ, ಇದು ಕಿಲಿ ಹಾಕಿತ್ತದ ಆ ಸೈಡ್ ಅಷ್ಟೇ ನೋಡ್ಕೊಂಡು ಹೋಗಿವ್ರಿ. ನಿನ್ನೇನು ಬಂದ್ ಸರ್ಚ್ ಮಾಡಿವ್ರಿ ಇದೆಲ್ಲಾ. ಮತ್ತ ಅಲ್ಲಿ ಬುತ್ನಾಳ ಕೆರಿ ಐತಲ್ರಿ, ಅಲ್ಲಿ ಹೋಗಿವ್ರಿ ನಾವ್, ಎಲ್ಲಾ ಕಡೆ ಸರ್ಚ್ ಮಾಡಿವ್ರಿ. ಮಿಸ್ಸಿಂಗ್ ಕಂಪ್ಲೇಂಟ್ ಹಾಕಿವ್ರಿ. ಆಕಿ ಡ್ರೆಸ್ ಹಾಕೊಂಡ್ ಹೋಗ್ಯಾಳು, ನೈಟಿ ಹಾಕೊಂಡ್ ಹೋಗ್ಯಾಳು, ಆಕಿ ಗಂಡಗೆ ಗೊತ್ತಿಲ್ಲ ಅಲ್ಲಿ ಬರ್ಸಿದ್ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್. ಈಗ ಆಗೈತ್ರಿ ಮೇಡಮ್, ಅವ್ರು ಗಂಡನ ಮನೆಯದವ್ರು ಏನ್ರ ಕೈ ವಾಡ ಐತಂತ
ಹೌದ್ರಿ ನಾವ್ ಈಗಾದ್ರೂ ಹೇಳ್ತೀವಿ ಅವ್ರಿಬ್ರು ಎನ್ಕ್ವೈರಿ ಮಾಡ್ಬೇಕ್ರಿ ಅದನ್ನ ಯಾರಿಬ್ರಿಗೆ ಅವ್ರ ಅವ್ರ ತಂದೆ ತಾಯಿಗೆ ಮಾಡ್ಬೇಕ್ರಿ ಅದನ್ನ ಅವ್ರ ಗಂಡಾರಿ ಈಗ ತಂದೆ ತಾಯಿ ಇಲ್ಲ. ಅವರು ಗಂಡ ತಮ್ಮಗ ಅಣ್ಣಾಗ ನಮ್ಮ ಮಾವ ನಮ್ಮ ಮಾವ ಕರ್ಸಿ ಎನ್ಕ್ವೈರಿ ಮಾಡ್ಬೇಕ್ರಿ ರೀಸನ್ ಮತ್ತೆ ಏನು ಇಲ್ಲ ಅಂತಾರ ಈಗ ನೋಡ್ರಿ ನಮ್ಮ ಸರ, ಅಕ್ಕ ನಮ್ ಗಂಡ ಇರ್ತಾರ್ರಿ ಈಗ ಮನ್ಯಾಗ. ತ್ರಾಸ ಐತಂತಂದ್ಮೇಲೆ ತೋರ್ಸ್ಕೋಬೇಕು ಹೌದ್ರಿ ಆಗ್ಲಿಕ್ಕಂದ್ರ ಕಳಿಸ್ ಕೊಟ್ಬಿಡ್ಬೇಕು ನಮ್ಗ ತೋರಿಸ್ತೀನಿ ಅಂತ ಕರ್ಸ್ಕೊಂಡು ಮತ್ತ ರಾತ್ರಿ ಇಲ್ಲಿ ಮುಕ್ಕೊಂಡಾಳ ಇಲ್ಲಿ ಕುಡ್ಕೊಂಡ್ ಕುಂತಿ ನಾನು 3 ಗಂಟೆಗೆ ಎದ್ದೋಗೇನಂತ ನಮ್ ಮುಂದ್ ಹೇಳಿದ್ರ ಡ್ರಿಂಕ್ಸ್ ಮಾಡಿ ಮಲ್ಕೊಂಡ್ಬಿಟ್ಟಿನಿ ನಾನು ಅಂತನ್ರಿ. ಮತ್ತ ಆಕಿ ಹೋಗಿದ್ದು ಆಕಿ ಅವಾಗ ಹೇಳ್ತಾನೆ ಹತ್ಕೋ ಅಂತ ನಮ್ ಜೊತೆ ಎಲ್ಲಾ ಮಾತಾಡ್ರಿ ನಾನ್ ಇರೋದಿಲ್ಲ ಅಂತ ಹಿಂಗೆಲ್ಲಾ ಹೇಳ್ರಿ. ಅಷ್ಟೆಲ್ಲಾ ಹೌದ್ ಹಿಂಗೆಲ್ಲಾ ಹೇಳಾಕತ್ತಾಳಲ್ಲ ಈಕಿ ಸಿವಿಯರ್ ನೋವು ಐತಿ. ನಾನ್ ಈಕಿನ ಒಂದ್ ಕಡೆ ಒಂದ್ ಕಣ್ ಇಟ್ಟಿರ್ಬೇಕಂತ ಗೊತ್ತಿಲ್ಲೇನ್ರಿ ಗಂಡ ಅದವನಿಗೆ ಬಾಜುನೇ ಇರ್ತಾನೆ ಹೇಳ್ರಿ. ಅವ್ರದ್ದು ನಡೆದ ಈಗ ಒಂದು 18-20 ವರ್ಷದಿಂದ ಚಲನ ಐತ್ರಿ ಅದು ಬರೋದು ಹೋಗೋದು ಎಲ್ಲಾ ಮಾಡ್ಯಾರ. ಒಂದ್ಸಲ ನಾನೇ ಇಲ್ಲೇ ಕೆಲಸ ಮಾಡೀನಿ ಗಾಂಧಿ ಎಮ್ ಆರ್ ಚೌಕನಾಗ ನಾನು ಅಲ್ಲಿ ಎಮ್ಮಾರ್ದಾಗ ಹೋಟೆಲ್ನಾಗ ಕೆಲಸ ಮಾಡ್ತಿದ್ದೆ. ಒಂದ್ 20 ವರ್ಷ ಇರದಾರಲ್ಲ ಒಂದ್ಸಲ ಅವ್ರ ಬಗೆಹರಿಸಿ 6 ತಿಂಗಳು ಊರಾಗ ನಾನಾ ಕರೆಸಿ ನಾನಾ ಕೊಡ್ಸಿ ಅವಾಗ ಎಲ್ಲಾ ಪೈಪ್ ತೊಗೊಂಡ್ಬಿಡದಾನ ಎಲ್ಲಾ ಮಾಡ್ಯಾರ ಈಚ್ಕೊಂಡ್ ಎಲ್ಲಾ ಮಾಡ್ಯಾರ. ಅಷ್ಟಾದ್ರೂ ಅಕ್ಕಿ ಇಲ್ಲೇ ಅದಾಳ. ಎಂದೂ ಒಂದ್ ದಿನ ಮನಿ ಬಿಟ್ಟು ಹೋಗ್ಲಾರ್ದಾಕಿ 3 ಗಂಟೆಗೆ ಹೆಂಗ್ ಹೋದಕ್ಕೆ ಹರಾಜ್ಮೆಂಟ್ ಮಾಡ್ಯಾರ ಅವ್ರಕಿ ಮಾನಸಿಕ ಕಿರುಕುಳ ಕೊಟ್ಟಲ್ಲೇ ಹೋಗ್ಯಾಳಕಿ. ಕುತ್ಗಿ ಇಚ್ಕ್ಯಾನ ಅಂತಾನು ಹೇಳಿದ್ರಿ 2 ಸಾರಿ ನಮಗೆ. ಇವ್ರದ್ದು ದೀಪಾ ಅಂತ ಹೇಳ್ರಿ. ನಮ್ಮ ಹೆಸರು ಪ್ರವೀಣ್ ಅಂತ ಹೇಳಿ ಆರೋಪ ಅವ್ರ ಮ್ಯಾಗ ಮಾಡ್ತೀವಿ ನಾವು. ಅವ್ರ ಮಾವನ ಮ್ಯಾಗ ಅವ್ರ ಮ್ಯಾಗ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।